ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇವತ್ತು ಮತ್ತೊಂದು ವಿಷಯದ ಕುರಿತಾಗಿ ಕವಿ ಕಲಾಕಾರಗಿಂತ ಕವಿಗಳು ಸಾಹಿತ್ಯ ಇದರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂದರೆ, ಜೊತೆಗೆ ಸಾಹಿತ್ಯದ ಅನೇಕ ಪ್ರಕಾರಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಂಥ ನಮ್ಮ ಮಿತ್ರರು ಇದ್ದಾರೆ. ನಮ್ಮ ಏನಪ್ಪ ಅಂದ್ರೆ ಈಶ್ವರಚಂದ್ರ ಬೆಟಗೇರಿಯವರು, ಜೊತೆಗೆ ಅವರೊಬ್ಬರು ಕಲಾವಿದರಿದ್ದಾರೆ. ಅದು ಮಾತು ಬೇರೆ. ಈಗಾಗಲೇ ನೀವು ನೋಡಿದಿರಿ ಕೂಡ ಕೃಷ್ಣ ಪಾರಿಜಾತ ಮೂಲಕ. ಇನ್ನು ಮುಂದಿನ ದಿನಗಳಲ್ಲಿ ಸಂಖ್ಯಾ ಬೆಳೆ ಬರುವಂಥದ್ದು ಒಂದು ಆ್ಯಕ್ಟಿವ್ ಇದ್ದಂಥ ವ್ಯಕ್ತಿ. ಜೊತೆಗೆ ತಮ್ಮ ಕಂಡಿದ್ದನ್ನು ಸರಳವಾಗಿ ಯಾವುದೇ ಹಿಂದೆ ಮುಂದೆ ನೋಡೋದು ಹೇಳುವಂಥದ್ದು, ಅದನ್ನು ಮೃದುವಾಗಿ ಹೇಳುವಂಥದ್ದು, ಕೈಯನ್ನು ಸಹಿತ ಬೆಲ್ಲದಲ್ಲಿ ಹಾಕಿ ಹೇಳುವಂಥ ಒಂದು ಚಾಕಚಕ್ಯತೆ ಇವರೆಲ್ಲದ. ಆ ನೆಲೆಗಟ್ಟಿನಲ್ಲಿ ಒಂದಿಷ್ಟು ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಇವತ್ತು ಬರೆದ ಬದುಕಲಿಕ್ಕೆ ಸಾಹಿತ್ಯವನ್ನು ನಾವು ಬರೆದು ಬದುಕ್ತೀನಿ, ಅದರಿಂದ ಸಾಧ್ಯದ ಅಂತ ನಿಮ್ಗೆ ಏನಾದರೂ ಅನಿಸೋದನ್ರಿ? ಸರ್ ನಮಸ್ಕಾರ. ನಮ್ಮ ಈ ವಾಹಿನಿಯೊಳಗೆ ವೈವಿಧ್ಯವಂತ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ನಮ್ಮನ್ನು ಕರೆಸ್ತಾ ಇದ್ದಾರೆ. ನಿಜವೂ ನಾವು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ ಸರ್. ಸರ್, ಸಾಹಿತ್ಯದಿಂದ ಬದುಕಲಿಕ್ಕೂ ಸಾಧ್ಯದ ಸರ್. ಆದರೆ ಮೌಲ್ಯಯುತವಾದಂಥ ಸಾಹಿತ್ಯವನ್ನು ನಾವು ಕೊಟ್ಟಾಗ ಮಾತ್ರ ರೀ ಜನ ಅದನ್ನು ಸ್ವೀಕಾರ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ಸರ್, ತಮಗೆ ಗೊತ್ತಿರುವಂತೆ ಬಸವರಾಜ ಕಟ್ಟಿಮನಿಯವರು ಮಲಾಮರಡಿಯಲ್ಲಿ ಹುಟ್ಟಿದವರು, ಕಡು ಬಡತನವನ್ನು ಅನುಭವಿಸಿದವರು ರೀ. ಅವರು ಹೆಂಗೆ ಬದುಕಿದರು ಹಂಗೆ ಬರ್ತಾರೆ, ಹೆಂಗೆ ಬರ್ದಾರ್ರಿ ಹಂಗೆ ಬದುಕಿದರು. ಅವರ ಸಾಹಿತ್ಯ ಶ್ರೇಷ್ಠವಂತ ಸಾಹಿತ್ಯ ಅಂತೇಳಿ ಎಲ್ಲರಿಗೂ ವೇದ್ಯಮಾನದ ಸರ್. ಹಂಗೆ ಸಾಹಿತ್ಯದೊಳಗೆ ಗಟ್ಟಿತನ ಬೇಕು ರೀ. ನಾವು ಕೇಳೋದೇನಪ್ಪ ಅಂತಂದ್ರೆ, ಹೌದು ನೀವು ಹೇಳೋದು ಸತ್ಯದ. ಬಸವರಾಜ ಕಟ್ಟಿಮನಿಯವರಾಗಿರ್ಬೋದು, ಶಿವರಾಮ ಕಾರಂತರವರಾಗಿರ್ಬೋದು, ಹೌದು ಸರ್. ಕುವೆಂಪು ಅವ್ರಿಗಿಂತ ಅವ್ರ ವಿದ್ವತ್ತಿತ್ತು, ಅದ್ರ ಜೊತೆಗೆ ಒಂದು ಯೂನಿವರ್ಸಿಟಿ ಇತ್ತು, ಆ ಮತ್ತು ಬೇರೆ. ಹೌದು, ಅದಾರ ಇಲ್ಲ ಅಂತಾರೆ. ಇವತ್ತು ಎಸ್.ಎಲ್. ಭೈರಪ್ಪನವ್ರು ಇರ್ಬೋದು, ಭೈರಪ್ಪನವ್ರು ಸರ್, ಇವರೆಲ್ಲ ಬರೆದು ಬದುಕ್ತಾ ಇದ್ದಾರೆ ಅನ್ನೋದು ನಾವು ಒಪ್ಕೊಳ್ಳೋಣ. ಆದ್ರೆ ಅದೇ ಕಾಲಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗೆ, ಕೊಂಡ ಓದಲಾರ ಸ್ಥಿತಿ ಒಳಗೆ, ಹಾಂ ಸರ್, ಇಂಥ ಪ್ರಸಂಗದೊಳಗೆ ಜನಕ್ಕೆ ಏನು ಬೇಕು ಅನ್ನೋದು ಐಡೆಂಟಿಫಿಕೇಶನ್ ಮಾಡೋದು ಸಹಿತ ಭಾಳ ಕಷ್ಟ ಅದ. ಇವತ್ತು ಏನು ಬರೆದ್ರೆ ಓದ್ತಾರೋ, ಏನು ಬರಲಿಕ್ಕೆ ಓದ್ತಾರೋ ಅನ್ನೋದು ಸಹಿತ ಅಷ್ಟೇ ಕಷ್ಟ. ಹೌದು ಸರ್. ಇಂಥ ಪ್ರಸಂಗದಲ್ಲಿ ಕೇವಲ ಬರವಣಿಗೆಯನ್ನು ಎಲ್ಲೋ ಚಿತ್ರಗಳಾದ ಸಿನಿಮಾ ರಂಗದಲ್ಲಿ ಬರೆದು ಬದುಕೋದು ಬೇರೆ, ಅದು ಹೌದು ಸಿನಿಮಾ ಇರ್ತದೆ, ಭಾಳ ಜನರು ದುಡುಕಿರ್ತಾರೆ, ಮತ್ತು ಬೇರೆ. ಹೌದು. ಆದರೆ ಇವತ್ತು ಅದನ್ನ ಬಿಟ್ಟು ಒಂದು ಸಾಮಾನ್ಯವಾದ ವ್ಯಕ್ತಿ, ಇವತ್ತು ನೋಡ್ರಿ ವೆಸ್ಟರ್ನೈಸ್ ಕಂಟ್ರಿಗಳಲ್ಲಿ ಒಂದು ಒಳ್ಳೆ ಕೃತಿ ಹೊರಗೆ ಬರ್ತಂದ್ರೆ ಅದು ಕೃತಿಗೆ ಅವರು ಅಲ್ಲಿ ಪಬ್ಲಿಷರ್ಸ್ ಸಹಿತ ಅವ್ರು ಸಾಕಷ್ಟು ದುಡ್ಡು ಕೊಟ್ಟು ಅವ್ರನ್ನ ಬರೆಸುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದಾರೆ ಸರ್. ಹೌದು ಸರ್. ಆದರೆ ಇಲ್ಲಿ ನಮ್ಮಲ್ಲಿ ಹೆಂಗೆ ಆಗ್ತಾ ಇಲ್ಲ. ಭಾಳಷ್ಟು ಜನ ಬರವಣಿಗೆ ಬರೋಗಾರ ನಾನು ಅನೇಕರೇ, ನಮ್ಮ ಉದಾಹರಣೆಗೆ ಡಾಕ್ಟರ್ ಪಂಗಣ್ಣ ಅವರನ್ನು ಕೇಳಿದರೆ ಸರ್, ಅವರು ಒಳ್ಳೆಯ ಸಾಹಿತ್ಯನ ಓದು, ಜೊತೆಗೆ ಅವರೊಬ್ಬ ಒಂದು ಎಕನಾಮಿಕ್, ಅದು ನಮ್ಮ ಎಕನಾಮಿಕ್ಸ್ ಮೇಲೆ ಪಂಡಿತರು ಹೌದು, ಎಲ್ಲ ಇದ್ದು ಅವ್ರಿಗೆ ಅದರಿಂದ ಎಷ್ಟು, ಮತ್ತು ಅವ್ರ ಬುಕ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇದ್ದಾವೆ ಈಗ ಚಲಾವಣೆಯಲ್ಲಿ ಇದ್ದರೂ ಇವರಿಗೆ ಲೇಖಕರಿಗೆ ಯಾವ ಪ್ರಮಾಣದಲ್ಲಿ ಮಿನಿಮಮ್ ಒಂದು ರೆಸ್ಪೆಕ್ಟ್ ಇರ್ತದೆ, ಆ ಪ್ರಮಾಣ ದುಡ್ಡು ಬಂದಿಲ್ಲ, ಮತ್ತು ಬದುಕೋದ್ರೆ ದೂರದ ಮಾತಾಗ್ತದೆ. ಅಂದರೆ ಇಂಥವು ಭಾಳ ಜನ ಇದ್ದಾರೆ. ನಾನು ಇವ್ರನ್ನೂ ಗಣನೆಯಲ್ಲಿಟ್ಟುಕೊಂಡು ಈ ಮಾತನ್ನು ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಓದುವ ಪ್ರವೃತ್ತಿ ಯಾಕೆ ಬೆಳೀತಾ ಇಲ್ಲ, ಮತ್ತು ಕೊಂಡು ಯಾಕೆ ಹೆಚ್ಚಾಗ್ತಾ ಇಲ್ಲ, ಜೊತೆಗೆ ಕೊಂಡು ಓದುಗರಿಲ್ಲದಾಗ ಬರೆದು ಯಾರಿಗಾಗಿ? ಹೌದು ಸರ್, ನಿಮ್ಮ ಮಾತು ಕರೆಯೋದು ಸರ್. ಇವತ್ತಿನ ವೈಜ್ಞಾನಿಕ ಪ್ರಪಂಚದೊಳಗೆ ಸರ್, ತಮಗೆಲ್ಲ ಗೊತ್ತಿರುವಂತೆ ಸರ್, ಇತ್ತೀಚಿನ ಒಂದು ದಿನಮಾನಗಳಲ್ಲಿ ರೀ ಎಲ್ಲರೂ ಏನು ಸರ್ ಮೊಬೈಲ್ ಮೊರೆ ಹೋಗ್ತಾರೆ ಸರ್. ನಮಗೆ ಮೊಬೈಲಲ್ಲಿ ಏನೆಲ್ಲವೂ ಸಿಗ್ತದೆ ಸರ್. ಮೊದಲೇನಿತ್ತು ರೀ ಆ ಥರದ ಒಂದು ಮಾಧ್ಯಮ ಇರಲಿಲ್ಲ ರೀ. ಮನೋರಂಜನೆಗಾಗಿ ರೀ ನೀವು ಹೇಳಿದಂಗೆ ರೀ ಸಿನಿಮಾಗ ಒಳ್ಳೆಯ ಕಥೆಗಳನ್ನು ನಮ್ಮ ಲೇಖಕರಿಂದ ರೀ ಬರೀಸಿರಿ, ಅದು ಅವ್ರ ಚಲನಚಿತ್ರವಾಗಿ ಮಾರ್ಪಡಿಸಿ ಅದನ್ನು ತೋರಿಸ್ತಾ ಇದ್ದರು. ಹೀಗಾಗಿ ಆವಾಗ ಸಾಹಿತಿಗಳು ರೀ ಈಗ ಈಗ ಸಿನಿಮಾ ಚಿತ್ರಕಥೆಗಳೆಲ್ಲ ಅಷ್ಟೇ ಅದ ರೀ, ಅವರು ಬರೆದಂಥ ಕಾದಂಬರಿಗಳನ್ನು ಸರ್, ನಮ್ಮ ಉದಾಹರಣೆ ಅಂದರೆ ನಮ್ಮ ಪೌರಾಣಿಕ ಕೃಷ್ಣಮೂರ್ತಿ ಪೌರಾಣಿಕ ಅವರು ರೀ, ಅವರು ಬರೆದಂಥ ವಿಶೇಷವಾಗಿ ಹೆಂಗಳೇರ ಮಣಮಡಿಯುವಂಥ ಒಂದು ಸಾಹಿತ್ಯವನ್ನು ಬರಿತಾ ಇದ್ರು ಸರ್. ಮತ್ತು ಅವರ ಕಾದಂಬರಿಗಳನ್ನು ಸರ್ ಜನ ಓದ್ತಾ ಇದ್ದರು. ಇವನ್ ಸ್ಟೂಡೆಂಟ್ಸ್ ಆದರೂ ಸಹಿತ ರೀ ಸ್ಕೂಲ್ನೊಳಗೆ ಅವರು ಪಠ್ಯಪುಸ್ತಕದೊಳಗೆ ಕಾದಂಬರಿಗಳನ್ನ ಇಟ್ಕೊಂಡು ಓದುವಂಥ ಮನೋವೃತ್ತಿ ಮೊದಲು ಇತ್ತು ರೀ. ಅಂದ್ರೆ ಆ ರೀತಿ ಆಗ ಅವರು ಬರೀತಾ ಇದ್ರು ಸರ್. ಆ ಒಂದು ಕಾದಂಬರಿಕಾರಲ್ಲಿ ಅಂಥ ಒಂದು ನೀವು ಹೇಳೋದು ನೋಡಿದ್ರಪ್ಪ ಅಂದರೆ, ಇವತ್ತು ಈ ಡಿಜಿಟಲ್ ಮೀಡಿಯಾ ಬಂದಿದ್ದರಿಂದಾಗಿ ಉದ್ದದ ಕಥೆಗಳನ್ನು ಅಂದ್ರೆ ಕಾದಂಬರಿ ಅಂಥವುಗಳನ್ನ ಮತ್ತು ಅವನು ಓದು ಪ್ರವೃತ್ತಿ ಕಡಿಮೆ ಇದು ಕಾರಣ ಅಂತ ಹೇಳ್ತೀರಿ. ಹೌದು ಸರ್. ಮತ್ತೊಂದು ಹಾಗಾದ್ರೆ ಇವತ್ತು ಈ
ಈ ಪುಸ್ತಕದ ಬರ್ತಾ ಇದೆ, ಮತ್ತೊಂದು ಬರ್ತಾ ಇದೆ, ಇದರಲ್ಲಿ ಡಿಜಿಟಲ್ ಮೀಡಿಯಾದಲ್ಲೇ ಬರ್ತಾ ಇದೆ. ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಇಲ್ಲ ಅಂತೀರಿ ನೀವು ಇವತ್ತಿನ ನಮ್ಮ ಕವಿಗಳಿಗೆ, ಕವಿಗಳಿಗೆ ವಿಶೇಷವಾಗಿ? ಸರ್ ಮಾಡಲಿಕ್ಕೆ ಸಾಧ್ಯ ಅದ ಸರ್. ಆದರೆ ಏನು ರೀ ಈಗಿನ ಕವಿ ಕಲಾವಿದರು ಏನು ಮಾಡ್ತಾರೆ ರೀ, ಈ ನಮ್ಮ ಕವಿಗಳಾಗಲಿ ಸಾಹಿತಿಗಳಾಗಲಿ ಕಲಾವಿದರ ಮುಖ್ಯ ಉದ್ದೇಶ ಅಂದ್ರೆ ಏನು ಸರ್, ಸಾಮಾಜಿಕ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸಿ ಅಂದರೆ ಪ್ರತಿಫಲಿಸಿರಿ ಅಂದರೆ ಅಲ್ಲಿ ಒಂದು ನ್ಯೂನ್ಯತೆಗಳನ್ನು ತಿದ್ದುವಂಥ ಕಾರ್ಯವನ್ನು ಸಾಹಿತಿಗಳು ತಮ್ಮ ಒಂದು ಕಾವ್ಯದಲ್ಲಾಗಲಿ ಅಥವಾ ಅವ್ರ ಕಥೆಗಳಲ್ಲಾಗಿ ಮಾಡಬೇಕು ಸರ್. ಅದನ್ನು ಬಿಟ್ಟು ಹಾಂ ಸರ್ ಅವರು ತಮಗೆ ಬಂದಂಗೆ ಒಂದು ಸಾಹಿತ್ಯವನ್ನು ರಚನೆ ಮಾಡಿದ್ದಾದ್ರೆ ಸರ್ ಇನ್ನೇನು ಸರಿ ಅವ್ರ ಬೆನ್ನು ಅವ್ರು ತೊಟ್ಟದು, ಅವ್ರ ಬೆನ್ನು ಅವ್ರು ತೊಟ್ಟದು. ಯಾಕಂದ್ರೆ ಅದನ್ನು ನಾವು ಇವತ್ತು ನೀವು ಒಂದಾಗಿ ಹೇಳ್ತಾ ಇದ್ದೀನಿ ಇವತ್ತು. ಹಾಂ ಸರ್. ಈಗ ನಿಮ್ದು ಏನೋ ಒಂದು ಬಿಡುಗಡೆ ಬೇಕು ಆಗ್ತಾ ಇದೆ. ನೀವು ಎಷ್ಟು ಪುಸ್ತಕ ಬರೆದಿರಿ ಸರ್ ಇಲ್ಲಿ? ನಾನು ಸರ್ 23 ಪುಸ್ತಕಗಳನ್ನು ಬರೆದೆ ಸರ್, ಪ್ರಕಟ ಆಗಿದ್ದಾವ್ರಿ. ಆದರೆ ನನಗೆ ಬರಿಬೇಕಾದ್ರೆ ಏನು ಅನಿಸ್ತದೆ ಸರ್, ನಾನು ನಿಜವಾಗಿ ನನ್ನ ವೈಯಕ್ತಿಕ ಹೇಳ್ಬೇಕಾದ್ರೆ ಸರ್, ನಾನು ದೂರ ಸಂಪರ್ಕ ಇಲಾಖೆ ಟೆಲಿಫೋನ್ ಡಿಪಾರ್ಟ್ಮೆಂಟಾಗಿದ್ದವ್ರು ರೀ. ಸುಮ್ಮನೆ ನನಗೆ ಏನಿರ್ತಾರೆ ಮನಸ್ಸಿನ ಒಂದಿಲ್ಲ ಭಾವನೆಗಳನ್ನು ಕೆಲವೊಂದು ನನಗೆ ರೀ ವಿರೋಧ ಮಾಡುವಂಥ ಒಂದು ಶಕ್ತಿನೂ ಇರಲಿಲ್ಲ ರೀ. ಆದರೆ ಅದು ಇದು ಅನ್ಯಾಯ ಆಗ್ತದಲ್ಲ ಅಂತ ತಿಳ್ಕೊಂಡ್ರಿ ಅವನ್ನ ಕೆಲವು ಬರವಣಿಗೆಗಳ ಮುಖಾಂತರ ಇಳಿಸಿ ಸರ್. ನಿಮಗೆಲ್ಲ ಗೊತ್ತಿರುವಂಥ ಕೆಲವು ಸರ್ ನನ್ನ ಕವನಗಳು ರೀ ಈ ಭ್ರಷ್ಟಾಚಾರ ಬಗ್ಗೆ ನಿಮಗೆ ಹೇಳಿದ್ದೀನಿ ರೀ. ಮುಂದುವರೆದು ಈಗ ಅದರ ಜೊತೆಯೊಳಗೆ ಸರ್ ಏನು ಸರ್ ನಾನು ಏನು ಹೇಳಬೇಕಾಗ್ಯದ, ಸಮಾಜವನ್ನು ಹೆಂಗೆ ತಿದ್ದಬೇಕಾಗ್ಯದ ಆ ಶಬ್ದಗಳ ಮುಖಾಂತರ ಸಾಹಿತ್ಯದ ಮುಖಾಂತರ ಹೇಳುವುದರಿಂದ ರೀ ಓದುಗರಿಗೆ ಏನಾಗುತ್ತೆ ಸ್ವಲ್ಪ ಅದೆಷ್ಟೋ ಪರಿಣಾಮಕಾರಿ ಆಗ್ತದೆ. ಮತ್ತು ಸರ್ ಎಂದು ವಾಸ್ತವಿಕತೆಯನ್ನು ನಾವು ಅರಿತುಕೊಂಡು ಸಾಹಿತ್ಯ ರಚನೆ ಮಾಡಬೇಕು ಸರ್. ಆದರೆ ಬಹಳ ಜನ ಕವಿಗಳದ್ದು ಲೇಖಕರದ್ದು ಕಹಿ ಅನುಭವ ಏನಪ್ಪ ಅಂದ್ರೆ, ಹಾಂ ಸರ್ ಇವತ್ತು ಓದುಗರಿಲ್ಲ, ನಾವು ಬರಿತಾ ಇದ್ವಿ, ನಾವು ಬದುಕೋದು ಕಷ್ಟದ, ಯಾವ ರೀತಿ ಬದುಕಬೇಕು, ಪ್ರಿಂಟ್ ಹಾಕ್ಸ್ಲಿಕ್ಕೆ ಆಗೋದಿಲ್ಲ. ಒಂದು ಪುಸ್ತಕ ಪ್ರಿಂಟ್ ಹಾಕ್ಬೇಕಾದ್ರೆ ಮಿನಿಮಮ್ ಒಂದು 45,000 ರೂಪಾಯಿ ಹಾಕಬೇಕು. ಹಾಕಿದ್ದು ಒಳ್ಳೆ ಬರುವುದಿಲ್ಲ ಮನೆ ಬಂಡವಾಳ. ಅದಕ್ಕೆ ಇಲ್ಲಿ ಸರ್ಕಾರಕ್ಕೆ ಹೋಗಿ ನಾವು ಬೆನ್ನು ಹಚ್ಚಬೇಕು, ಅಲ್ಲಿ ಪರ್ಸೆಂಟೇಜ್ ಕೊಡಬೇಕು ಅಂದರೆ ಇತ್ತೀಚೆಗೆ ನಮ್ಮ ಕವಿಗಳು ಲೇಖಕರು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಏನು ರೀ ಬರೀದು, ಏನಂತ ಬರೀದು, ಓದುಗರಿಲ್ಲ, ಓದುಗರಿಲ್ಲ, ಸರ್ಕಾರಕ್ಕೆ ನಾವು ಹಾಕಿಕೊಂಡು ಮಾಡ್ಕೋಬೇಕಾದ್ರೆ ಪರ್ಸೆಂಟೇಜ್ ಮೇಲೆ ವ್ಯವಹಾರಗಳು ಆಗ್ತಾವೆ, ಲೈಬ್ರರಿಗೆ ಹಾಕ್ಬೇಕಾದ್ರೆ ಅಲ್ಲಿ ಪರ್ಸೆಂಟೇಜ್ ಐತಿ ಅಂತ ಭಾಳಷ್ಟು ನೋವುಗಳು ಹಂಚ್ಕೊಳ್ತಾರೆ ಇರ್ತಾರೆ. ಮತ್ತೆ ಕೆಲವೊಂದು ಜನ ಹೇಳ್ತಾರಪ್ಪ ಅಂದ್ರೆ ಒಂದು 5 ಪ್ರತಿ ಕೊಡ್ತಾರೆ ರೀ, ನಮ್ಮ ಪಬ್ಲಿಷ್ ಮಾಡಿ ಅವರು ತಾವು ಬೆನ್ನಸು ಮಾಡ್ತಾರೆ ಪ್ರಕಾಶಕರು. ಅದು ದೊಡ್ಡ ಒಂದು ವಿಷ ವರ್ತುಲ ರೀ ಅದು. ಅದರಿಂದ ಹೊರಗೆ ಹೋಗೋಕ್ಕೆ ನಮಗೆ ಸಾಧ್ಯ ಇಲ್ಲ, ಮುಟ್ಟಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಪುಸ್ತಕಗಳನ್ನ ಸರಿಯಾಗಿ ಓದಿ ಅದನ್ನು ಸೆಲೆಕ್ಷನ್ ಮಾಡಿ ಹಾಕಿದ್ರೆ ನಮ್ಗೆ ಒಟ್ಟು ಬದುಕೋದಕ್ಕೆ ಅನುಕೂಲ, ಅದು ನಾವು ಬರಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಭಾಳ ಜನ ಸೋತು ಓಡಿ ಬರ್ತಾ ಇದ್ದಾರೆ. ಭಾಳಷ್ಟು ಕವಿಗಳು ಪಾಪ ಬಡವಾಗಿನಪ್ಪ ನನಗೇನೂ ಆಗಿಲ್ಲ, ಬರೆಯೋಕೆ ಹೋಗ್ಬೇಡ, ಬರೆಯವ್ರು ನಿಂತ್ಕೊಂಡು ಪಾಪ ಅಳವಳಂಥ ಪರಿಸ್ಥಿತಿ ಬಂದು. ಇದಕ್ಕೆ ತಮ್ಮ ಅಭಿಪ್ರಾಯ ಸರ್? ನೀವು ಮಾತಾಡಿದ ಮಾತು ಸತ್ಯ ಅದ ರೀ. ಯಾಕಂದ್ರೆ ಸರ್ ಈ ಪ್ರತಿಯೊಬ್ಬ ಮನುಷ್ಯ ಏನೈತೆ ಸರ್ ತನ್ನದೇ ಆದ ಒಂದು ವೈಯಕ್ತಿಕ ಸ್ವಾರ್ಥದ ಅಪೇಕ್ಷೆ ಮಾಡ್ತಾನೆ ಸರ್. ಪ್ರಕಾಶಕರಾಗಲಿ ಅವ್ರು ತಮ್ಮದೊಂದು ರೀ, ಲೇಖಕರಿ ತನ್ನ ಒಂದು ಇದನ್ನು ಮಾಡ್ತಿರ್ತಾನೆ ರೀ. ಅದಕ್ಕಾಗಿ ಸರ್ ನನಗೆ ಅನಿಸಿದ ಮಟ್ಟಿಗೆ ಏನೈತೆ ಸರ್, ನಾವು ಸರ್ ಸಾಹಿತ್ಯವನ್ನು ಯಾವ ರೀತಿ ಬರಿಬೇಕಂತಂದ್ರೆ ವಾಸ್ತವಿಕ ಒಂದು ಪ್ರಜ್ಞೆ ಇಟ್ಟುಕೊಂಡು ಬರೆದದ್ದಾದ್ರೆ ರೀ ಪುಸ್ತಕಗಳು ಸೇಲ್ ಆಗ್ತಾವೆ ಸರ್. ಒಂದು ಎಕ್ಸಾಂಪಲ್ ಅಂದ್ರೆ ಸರ್ 1994ನೇ 95ನೇ ಇಸ್ವಿಯೊಳಗೆ ರೀ ಅಕ್ಷರ ಪ್ರಭಾ ಗಾಳಿ ಐತೆ ಸರ್. ಅಕ್ಷರ ಪ್ರಭಾ ಇದರಿದ್ದಾಗ ಸರ್ ನಮಗೆ ಒಂದು ನಮ್ಮ ತಹಶೀಲ್ದಾರ್ ಮಹೇಶ್ ಹಿರೇಮಠ ಅಂತ ಹೇಳೋರಿ, ಅವ್ರು ನನಗೊಂದು ಅಕ್ಷರ ಪ್ರಭಾ ಬಗ್ಗೆ ಬರಿ ಅಂತಂದಾಗ ರೀ ಅಕ್ಷರ ಪ್ರಭಾ ಅಂತೇಳಿ ನಾಟಕ ಬರ್ಕೊಟ್ಟೆ ಸರ್. ಯಾಕಂದ್ರೆ ಅದ್ರಾಗ ಸಾಕ್ಷರತಾ, ಕುಟುಂಬ ಕಲ್ಯಾಣ, ಮಾನವೀಯತಾ, ಜಾನತೀಯ ಮತ್ತು ಇದು ಜಾತ್ಯತೀತ ಇದ್ರಿ, ಅಂತರ್ಜಾತೀಯ ಭಾವ, ರಾಷ್ಟ್ರೀಯ ಭಾವೈಕ್ಯತೆ ಇಂಥ ಅಂಶಗಳು ಇರುವುದರಿಂದ ಸರ್ 2,000 ಪ್ರತಿಗಳನ್ನು ಮಲ್ಲಾರಾವ್ ಕುಲಕರ್ಣಿಯಂತೆ ಪ್ರಕಾಶಕರು ಪ್ರಿಂಟ್ ಮಾಡಿದ್ರು ರೀ. ಅದರಿಂದ ಅವರಿಗೂ ಲಾಭ ಆತು ರೀ, ಸರ್ಕಾರಕ್ಕೂ ಇದಾತು. ಮತ್ತು ಈ ಒಂದು ಅಕ್ಷರ ಪ್ರಭಾ ನಾಟಕ ಸರ್ ಎಲ್ಲ ಕಡೆ ರೀ ಆಡಿದ್ರಿ ರೀ. ಅಷ್ಟೇ ಅಲ್ಲದೆ ಆಕಾಶವಾಣಿಗಳಿಗೆ ಪ್ರಸಾರ ಆಯ್ತು ರೀ. ಹಿಂಗೆ ಸರ್ ನಾವು ಲೇಖಕರಾದವರು ಕೂಡ ರೀ ವಾಸ್ತವ ಹಾಂ ಹಾಂ ಸರ್. ಯಾಕಂದ್ರೆ ನಿಮಗೆ ಒಂದು ಬದುಕಿಗೆ ಒಂದು ಉದ್ಯೋಗ ಅದ, ಬರೋಬರಿ ಸರ್, ಬರೋಬರಿ. ಈಗ ಅದು ರಿಟೈರ್ ಆಗಿದೆ. ಆದರೆ ಕೆಲವು ಜನ ಅದನ್ನ ನಂಬೆ ಅದನ್ನ ಕಾಸು ಅದನ್ನ ಬಿಡಿದಿರ್ತಾರಲ್ರಿ. ಅಂದ್ರೆ ಬದುಕಿ ಮನೆ ಅಂದ್ರೆ ಒಂದು ಮಗು ಇರ್ತದೋ, ಒಂದು ತಾಯಿ ಇರ್ತಾಳ, ಅಪ್ಪ ಸಲಿಕೊಂಡು ಹೋಗುವಷ್ಟ ಇವತ್ತು ನಮ್ಮ ಕರ್ನಾಟಕದ ಕವಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಸರಿ, ಸಾಧ್ಯ ಅಂದರೆ ಸರ್ ವಾಸ್ತವಿಕತೆಗೆ ಸ್ಪಂದನ ಆಗುವಂಥ ಸಾಹಿತ್ಯವನ್ನು ರಚನೆ ಮಾಡಬೇಕು ಸರ್. ಯಾಕಂದ್ರೆ ನಿಮಗೆ ಹೇಳಿದ್ರಲ್ಲ ಸರ್, ಈ ಕೆಲವೊಬ್ಬರೇ ಸಾಹಿತ್ಯವನ್ನು ಬದುಕಿ ಸಾಹಿತ್ಯದಿಂದ ಬಾಳಿದವರು ಅದಾರ ರೀ, ಅದರಿಂದ ಕೀರ್ತಿ ಪ್ರಯಾರ ಆರಂಭದಲ್ಲಿ ಹೇಳಿದ್ದೆ ನಿಮ್ಗೆ ಅಂತವ್ರು ಎಸ್.ಎಲ್. ಭೈರಪ್ಪನಂತವ್ರಾಗಿರ್ಬೋದು, ಶಿವರಾಮ್ ಕಾರಂತ್ ಅಂತವ್ರು ಇಡೀ ಬದುಕನ್ನು ಬಡತನದಲ್ಲಿ ಕಳೆದ್ರಿ. 8ನೇ ಸಲುವಾಗಿ ಶಿವರಾಮ್ ಕಾರಂತರು ಸಾಕಷ್ಟು ನೋವನ್ನು ಅನುಭವಿಸಿದ್ದು ನಾವು. ನಮ್ಮ ಬೇಂದ್ರೆ ಅವ್ರಿ, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅವ್ರು ರೀ,
ಇವರೆಲ್ಲ ಸರ ಸಾಹಿತ್ಯವನ್ನು ನಂಬಿ ಬದುಕಿದವ್ರು ರೀ, ಸಾಹಿತ್ಯದೊಳಗನ ತಮ್ಮ ಸಂತೃಪ್ತಿಯನ್ನು ಕಂಡವ್ರು ರೀ, ಮತ್ತು ಸಾಹಿತ್ಯದಿಂದ ರೀ ಅವ್ರು ಇವತ್ತು ಕೀರ್ತಿಪ್ರಾಯರಾಗಿದ್ದಾರೆ ರೀ. ಅದಕ್ಕಾಗಿ ಸರ ಇವತ್ತಿನ ಒಂದು ಸಾಹಿತ್ಯಗಳಿಗೆ ಏನಾಗಿದೆ ಸರ, ನನಗನಿಸಿದ ಮಟ್ಟಿಗೆ ರೀ ಬರೀ ರೀ ತಮ್ಮ ಒಂದು ಪ್ರಚಾರ ಪ್ರಿಯರಾಗಿ ಸಾಹಿತ್ಯವನ್ನು ಬರೀಬಾರ್ದು ರೀ, ಅದ್ರಾಗ ಒಂದು ಮೌಲ್ಯ ಇರಬೇಕು ರೀ, ಒಂದು ಸಂದೇಶ ಇರಬೇಕು ರೀ. ಅದರಿಂದ ಜನಮನವನ್ನು ಅಥವಾ ಸಾಮಾಜಿಕ ನ್ಯೂನತೆಗಳನ್ನು ಹೋಗಲಾಡಿಸಿ ಸಮಾಜ ತಿದ್ದುವಂಥ ಕಾರ್ಯವನ್ನು ನಾವು ಮಾಡಬೇಕು ರೀ. ಅಂದಾಗ ಮಾಡ್ತೇವೆ ಸರ್, ಸಾಹಿತ್ಯಕ್ಕೆ ಈಗಲೂ ವೇಟ್ ಅದ ಸರ್. ಒಂದು ಎಕ್ಸಾಂಪಲ್ ಸರ್, ನಾವು ಮೊನ್ನೆ ಒಂದು ಆರೋಗ್ಯ ದೀಕ್ಷಾ ಅಂತ ಒಂದು ನಾಟಕ ಬರೆದ್ರಿ. ಕೆಲವೊಂದು ಕುಟುಂಬ ಕಲ್ಯಾಣ ಇಲಾಖೆಯವರು ಇದ್ದಂಗೆ ಬರೀರಿ ಅಂತ ಹೇಳಿದ್ರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಭಾಳ ಮಹತ್ವದ ಸರ್ ಈಗಿನ ಕಾಲಕ್ಕೆ ರೀ. ಯಾಕಂದರೆ ಈಗ ತಿನ್ನುವಂಥ ಆಹಾರನೂ ವಿಷಯುಕ್ತ ರೀ, ಕುಡಿಯುವ ನೀರನ್ನು ಹಂಗೆ ರೀ, ವಾಯು ಮಾಲಿನ್ಯ ಇಂಥದ್ರೊಳಗೆ ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಪ್ರತಿಯೊಬ್ಬರು ತಮ್ಮ ಶರೀರಕ್ಕೆ ತಾವು ಡಾಕ್ಟರ್ ಅಡ್ಡಿಲ್ಲ. ನಿಮ್ಮ ಈ ಜೀವನಾನುಭವಗಳು ನೋಡಿದಾಗ ವಿಶೇಷವಾಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಏನಪ್ಪ ಅಂದ್ರೆ ವಿನಯವಂತರಿದ್ದೀರಿ, ಜೊತೆಗೆ ನೀವು ಕಲ್ತಿಲ್ಲ ಅಂತ ಹೇಳಿದ್ರು ಕಲ್ತಿದ್ದೀರಿ, ಒಂದು ಒಳ್ಳೆ ಪೋಸ್ಟ್ನಲ್ಲಿ ಇದ್ದೀರಿ, ಜೊತೆಗೆ ನಿಮ್ಮ ಭಾಷೆನೂ ಮೃದುವಾಗಿ ಹಿಡ್ಕೊಳ್ಳೋಂಥವದ, ಮತ್ತು ನಿಮಗೆ ಬದುಕಿ ಒಂದು ಆಧಾರ ಅದ. ಇದೆಲ್ಲ ತಿಳ್ಕೊಂಡಾಗ ನಿಮಗೆ ಏನು ಅನಿಸ್ತದೆ, ಇಲ್ಲ ಸಾಧ್ಯ ಅದ ಅಂತ ಅನಿಸ್ತದೆ. ಬಟ್ ಅದನ್ನು ಒಂದೇ ನಂಬ್ಕೊಂಡು ಹೋಗುವಂಥದ್ದು ಜನರಿಗೆ, ಭಾಳ ಜನರಿಗೆ, ಮ್ಯಾಕ್ಸಿಮಮ್ ಜನರಿಗೆ. ಅದರಲ್ಲಿ ಕವಿತ್ವನವಲ್ಲದ ಲೇಖಕ ತತ್ವದ ಬಗ್ಗೆ ಸಾಕಷ್ಟು ನಾಲೆಜ್ ಇದ್ದಂಥವ್ರು ಇದ್ದಾರೆ. ಆದರೂ ಸಹಿತ ಅವರು ಇದಿಲ್ಲಪ್ಪ ನಮಗೆ ಬ್ಯಾಡ್ ಇದು ಅನ್ನುವಂಥ ಪ್ರಸಂಗ ಬರ್ಲಿಕ್ಕತ್ತದ್ರಿ. ಸರ್ ಹತಾಶರಾಗಬೇಕಾಗಿಲ್ಲ ಸರ್, ಎಲ್ಲ ಬದುಕಬೇಕಲ್ರಿ. ಇವತ್ತು ನಾವು ಒಂದು ಸಂಸ್ಥೆ ಇವತ್ತು ಕಟ್ಟಿದ್ದೀವಿ, ಅದು ನಾವು ಉಳಿದ್ರಾಗ ಸಂಸ್ಥೆ ಒಪ್ತೀನಿ ಸರ್. ಆದರೆ ರೀ ಸಾಹಿತಿಗಳ ಆದವರು ಕೂಡ ರೀ ತಮ್ಮ ಒಂದು ಹಠವನ್ನು, ತಮ್ಮದೇ ಒಂದು ನಿಲುವನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ರೀ ಈಗಿನ ಕಾಲಕ್ಕೆ. ಯಾಕಂದ್ರೆ ಸರ್ ತಮ್ಮದು ಬದುಕು ಮುಖ್ಯ ಇರ್ತೈತೆ ರೀ, ಬದುಕಿನೊಂದಿಗೆ ಸಾಹಿತ್ಯ ರೀ ಅಥವಾ ಸಾಹಿತ್ಯದೊಂದಿಗೆ ಬದುಕು. ಹೀಗಿರುವಾಗ ರೀ ಕೆಲವೊಂದು ನಿಲುವುಗಳನ್ನು ನಾವು ಬದಲಾಯಿಸಿಕೊಂಡ್ರಿ ಸಾಮಾಜಿಕ ಸ್ಪಂದನ ಆಗುವಂಥ ನೀವು ಸಾಹಿತ್ಯ ರಚನೆ ಮಾಡಿದ್ರಿ ಸರ್, ಈಗಲೂ ಅದು ಮಾರಾಟ ಆಗ್ತದೆ ರೀ. ಈಗ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾಕೆ ಮಾರಾಟ ಆಗ್ತಾ ಇಲ್ಲ, ಯಾಕೆ ಕೊಂಡು ಇವತ್ತು ನಾನು ಅಂದಿಂದ ಇವತ್ತಿನ ಕೇಳ್ತಾ ನೋಡ್ತಾ ಬಂದಿದ್ದೀನಿ. ಕೇವಲ 5% ಜನ ಮಾತ್ರ ಓದ್ತಾರೆ, ಅದರಲ್ಲಿ 2-3% ಮಾತ್ರ ಜನ ಕೊಂಡು ಓದ್ತಾರೆ. ಕೊಂಡು ಓದು ಪ್ರವೃತ್ತಿ ಯಾಕೆ ಬರ್ತಾ ಇಲ್ಲ ಅಂದ್ರೆ 2 ಕಾರಣಗಳು ನಾನು ತಿಳಿದ ಮಟ್ಟಿಗೆ. ಹೌದು ಸರ್. ಒಂದು, ಕೊಂಡು ಓದೋದಕ್ಕೆ ಕಿಸೆಯಲ್ಲಿ ದುಡ್ಡಿಲ್ಲ, ಅದು ಕರೆ ರೀ. ಅರೆ ಇನ್ನು ಎರಡನೇದು ಲೇಖಕರಾದಂಥವ್ರು ಅವ್ರು ಕೊಂಡು ಓದಕ್ಕೆ ಹಚ್ಚುವಂಥ ಬರವಣಿಗೆ ಮಾಡೋದು ಶಕ್ತಿ ಇಲ್ಲ. ಹೌದು ಹೌದು ರೀ, ಕರೆಕ್ಟ್. ಇವು ಎರಡು ಹೌದೌದು. ಇದ್ರೊಳಗೆ ರೀ ನನ್ನ ಇದ್ರೊಳಗೆ ಪ್ರಕಾರ ಕೊಂಡು ಮತ್ತು ಇನ್ನು ಮೂರನೇದಂತೆ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಅದ. ಯುವಕರು ಇವತ್ತು ಎಷ್ಟು ಜನ ಖಾಲಿ ಇದ್ದಾರೆ ಪಾಪ. ಹೊಟ್ಟೆ ತುಂಬೋದು ಹೇಳಿದಾಗ ಒಂದು ಹೊತ್ತಿನ ತುತ್ತಿನ ಕೂಳು ತುಂಬೋದಕ್ಕೆ ಚೀಲ ತುಂಬೋದಕ್ಕಾಗಿ ಒದ್ದಾಡೋ ಮುಂದೆ ಒಂದು ಎಂಥ ಶ್ರೇಷ್ಠ ಕೃತಿ ಅದಂದ್ರೂ ಸಹಿತ ಅದನ್ನು ಕೊಂಡು ಓದಿಸ್ತಿದ್ರು ಅವರಿಲ್ಲ. ಇವೆಲ್ಲ ಕಾರಣಗಳಾಗಿದ್ದಕ್ಕಾಗಿ ಸರ್ಕಾರ ಅನ್ನುವಂಥದ್ದು ನಾವು ಎಂದಲ್ಯಾಕೆ ಸರ್ಕಾರಕ್ಕೆ ಮಾತು ಹೇಳ್ತಾ ಇದ್ವಿ ಅಂದ್ರೆ, ಸರ್ಕಾರದ ಮೂಲ ಉದ್ದೇಶನ ಲೋಕ ಕಲ್ಯಾಣಕಾರಕ. ಹೌದು ರೀ, ಹೌದು. ಅದು ಕೇವಲ ಟ್ಯಾಕ್ಸ್ ತಗೊಂಡು ಮಾಡಿ ಕಾರ್ಪೊರೇಟ್ಗಳನ್ನ ಯಾರನ್ನ ಬೆಳೆಸೋದಲ್ಲ, ಜೊತೆ ನಮ್ಮನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರ್ತದೆ. ಕರೆಕ್ಟ್. ಆದ್ರೆ ಸರ್ ಸರ್ಕಾರ ಕೂಡ ರೀ ಆ ನಿಟ್ಟಿನಲ್ಲಿ ಪ್ರತಿ ವರ್ಷದ ಕಾರ್ಯಕ್ರಮ ಇದು ಮಾಡತ್ತದ ಸರ್. ಮುಂದೆ ರೀ ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಅಂತೇಳಿ ಇದ್ರಿ ಸರ್ಕಾರ ಇದ್ರಿ, ಅವರು ನಿಮ್ಮ ಸಾಹಿತ್ಯವನ್ನು ಸರ್ 75% ಇದು ಮಾಡ್ಕೊತಾರೆ ರೀ, ಮತ್ತು 20% ರಿಬೇಟ್ ಮಾಡ್ಕೊಂಡು ಅದನ್ನು ಖರೀದಿ ಮಾಡ್ತಾರೆ ರೀ. ಮುತ್ರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು 300 ಪುಸ್ತಕಗಳನ್ನು ತೊಗೋತಾರೆ ರೀ. ಒಂದು ದೃಷ್ಟಿಯಿಂದ ಸರ್ ಒಂದು ಮೌಲ್ಯಯುತವಾದಂಥ ಸಾಹಿತ್ಯವನ್ನು ನೀವು ಬರೆದು ಅದು ನಮ್ಮ ಜನರಿಗೆ ಉಪಯೋಗ ಆಗುವಂಥ ಒಂದು ಇದನ್ನು ಕೊಟ್ಟಿದ್ದಾದ್ರಿ. ಮೌಲ್ಯಯುತ ಮೌಲ್ಯ ಇರಲಿ, ಅದು ಕಡೆಗೆ ಇರಲಿ. ಈಗ ಅಲ್ಲಿಯೂ ಸಹಿತ ಭ್ರಷ್ಟಾಚಾರ ಹೇಳಿದ್ರಿ. ಅಂದ್ರೆ ಇವತ್ತು ಅದು ಪ್ರಕಾಶಕರಿರ್ಬೋದು, ಒಬ್ಬ ಲೇಖಕರು, ಬೆಳೆದ ಲೇಖಕರಿರ್ಬೋದು, ತಮಗೆ ಏನೋ ಬರೋದು ಯಾವುದೋ 4 ಪುಸ್ತಕದ ರೆಫರ್ ಮಾಡ್ಕೊಂಡು ಬರೋದ ಅಲ್ಲಿ ಮಾರಾಟ ಮಾಡುವಂಥ ದೊಡ್ಡ ಕಾಕ್ಸಸ್ ಬೆಳೆದಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಕಾಕ್ಸಸ್ನ ಸರ್ಕಾರ ಆ ದಿಶೆಯಲ್ಲಿ ಹೆಜ್ಜೆ ಅಂದ್ರೆ ನಮ್ಮ ದೇಶದ ಅನೇಕ ಸಮಸ್ಯೆಗಳಿಗೆ ಅಧಿಕಾರಶಾಹಿಗಳನ್ನು ರೀ ಇವ್ರು ಎಷ್ಟು ಅದಾರ ಈ ದೇಶದೊಳಗೆ ಅಂದ್ರೆ 1% 2% ಇದ್ದಾರೆ. ಅದು ಇಡೀ ವ್ಯವಸ್ಥೆ ಅವ್ರ ಕೈ ಆಗದ. ಕರೆಕ್ಟ್. ಅದಕ್ಕೆ ನಾನು ಹೇಳ್ತಾ ಇರೋದಂದ್ರೆ ಸಾಹಿತಿಗಳನ್ನ ಅವ್ರು ಸ್ವತಃ ಅವರಲ್ಲೇ ತಿಳುವಳಿಕಿಲ್ಲದಕ್ಕೋ ಅದು ಮತ್ತೇನೋ ಕಾರಣಗಳು ಆ ಮತ್ತೆ ಬೇರೆ ಎಲ್ಲಕ್ಕಿಂತ ಹೆಚ್ಚಾದ ಕಡೆಗೆ ಅಟ್ಲೀಸ್ಟ್ ಕೊಡೋದೋ ಒಂದಿಷ್ಟು. ಈ ವರ್ಷ ನೋಡ್ರಿ ನಿಮ್ಮ ಸಂಸ್ಕೃತಿ ಇಲಾಖೆ ಏನು ಪಾಪ ನಾಟಕರಿಗೆ ಕಲಾಕಾರ ದುಡ್ಡ ಕೊಟ್ಟಿಲ್ಲ, ಪಾಪ ಬದಗವ್ರ ಹೆಂಗೆ ಅವರು. ಕರೆ ಕರೆ ಕರೀತಾರೆ. ಅದಕ್ಕೆ ನಾನು ಹೇಳ್ದೆ ಮತ್ತೆ ಇಚ್ಛಾಶಕ್ತಿಯ ಕೊರತೆನ ರೀ. ಆ್ಯಕ್ಚುಲಿ ರೀ ನಮ್ಮ ಸರ್ಕಾರ ಏನು ಮಾಡಬೇಕಂದ್ರೆ ಮನಸ್ಸು ಮಾಡಿ ಸರ್ ಈ ಪುಸ್ತಕ ಪ್ರಾಧಿಕಾರಕ್ಕಾಗಲ್ರಿ, ಈ ಕಲೆ ಒಂದು ಅಕಾಡೆಮಿಗಳಿಗಾಗಲಿ ಸಾಕಷ್ಟು ಧಾರಾವಾಹಿ ಕೊಡಬೇಕಾಗ್ಯದ್ರಿ. ಆದರೆ ಅದಕ್ಕೇನು ಹೇಳ್ತಾರಪ್ಪ ಅಂದ್ರೆ ಕೊಡಬಿಲ್ಲ ಅಷ್ಟು ಬಂದು ದುಡ್ಡು ಹೊಂಡೋದಿಲ್ಲ ಅಂತಾರೆ. ಪ್ರತಿ ವರ್ಷ ಸ್ವತಃ ಸಿದ್ದರಾಮಯ್ಯ ಹೇಳ್ಕೊಳ್ತಾರೆ 4 ರಿಂದ 5 ಲಕ್ಷ
ಕೋಟಿ ರೂಪಾಯಿಗಳನ್ನ ತೆರಿಗೆ ನಾವು ತೆರಿಗೆ ಎಬ್ಬಿಸ್ತು ಅಂತ ಹೇಳ್ತಾರೆ. ಆ ತೆರಿಗೆ ಎದಕ್ಕೆ ಹಾಕ್ತಾರಪ್ಪ ಇವರು ಅಂತ ನಾವು ಕೇಳಿದಾಗ, ಇಲ್ಲ ಮೋದಿಯವ್ರ ಸರ್ಕಾರ ತೊಗೊಂಡು ಹೋಗಿಬಿಡ್ತದೆಲ್ಲ, ನಮಗೆ ಅದರಿಂದ ₹1 13 ಪೈಸೆ ಮಾತ್ರ ಕೊಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಹೆಚ್ಚಿಗೆ ಈ ರಾಜಕಾರಣಿಗಳು ಅಧಿಕಾರಶಾಹಿ ಜನ ಕಾರಣ ಅಂತ ನಿಮ್ಗೆ ಅನಿಸೋದೇನ್ರಿ ಅಂತಾರೆ? ನಿಜಕ್ಕೂ ಸರ್ ಅನಿಸೈತ್ರಿ ಸರ್. ಯಾಕಂತಂದ್ರೆ ಎಲ್ಲ ಹಿಡಿತ ಇರೋದನ್ನು ಅವ್ರ ಕಡೆಯಿಂದ ಸರ್. ಈ ಪ್ರಾಧಿಕಾರಿಗಳು ದುಡ್ಡು ಬಿಡುಗಡೆ ಮಾಡೋರು ಅವ್ರವರಿ, ಪುಸ್ತಕ ಖರೀದಿಯೊಳಗೆ ಸಗಟು ಇದ್ರೊಳಗೆ ರೀ ಅಲ್ಲಿ ತಾವು ಇದು ಮಾಡೋರು ಅವ್ರ ರೀ. ಯಾಕಂದ್ರೆ ಪ್ರತಿಯೊಂದು ಏನಾಗ್ತದೆ ಇನ್ನು ಬಾಯಿಂದ ಹೇಳೋ ಅವಶ್ಯಕತೆ ಇಲ್ಲ ಸರ್. ಆ ಸಂಸ್ಕೃತಿ ಯಾಕೆ ಸರ್ ರಿಬೇಟ್ ಅನ್ನೋದು ನಾನು ಚರ್ಚೆ ಕರೆದ ಜನಸಾಮಾನ್ಯ ಏನಪ್ಪ ಅಂದ್ರೆ ಒಬ್ಬ ಲೇಖಕ ಪಾಪ ಇದು ಮಾಹಿತಿ ಇರುವುದಿಲ್ಲ, ಇರುವುದಿಲ್ಲ ಸರ್. ಲೇಖಕರು ಇದೇ ನೆಪದಿಂದ ನಾವು ಸರ್ಕಾರಕ್ಕೆ ಎಚ್ಚರಿಸಬೇಕಾಗ್ಯದ. ನಮ್ಮ ಡ್ಯೂಟಿ ಇದು. ಅದಕ್ಕಾಗಿ ಸರ್ಕಾರನ ಎಚ್ಚರಿಸಿ ಇಂಥದ್ದು ತಪ್ಪಾಗ ನೋಡ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದು ಒಂದು ಪ್ಲಾಟ್ಫಾರ್ಮ್ ಇದು. ಅದಕ್ಕಾಗಿ ಏನು ಸರ್, ನಾವು ಲೇಖಕರ ಸಂಘಗಳು ಅದಾವೆ ಸರ್. ಅಂದರೆ ಅವರ ಮುಖಾಂತರ ಕೂಡ ರೀ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ರೀ. ಮತ್ತು ರೀ ಪ್ರಕಾಶಕರಿಗೆ ಕೂಡ ರೀ ಅವ್ರಿಗೆ ಮನವಿಯನ್ನು ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ಏನು ಸರ್ ಹೆಚ್ಚಿಗೆ ಮಾಡ್ಬೇಕು ಅವರು ಮಾಡ್ತಾ ಇದ್ದಾರೆ ರೀ. ಪ್ರಕಾಶಕರಿಗೂ ಒಂಥರ ಕಂಟಕ ಅದಾವೆ ರೀ, ಸಾಹಿತಿಗಳಿಗೂ ಒಂಥರ ಕಂಟಕ ಅದ ರೀ. ಇದು ನಿವಾರಣೆ ಆಗಬೇಕಾದ್ರೆ ಸರ್ ಸರ್ಕಾರ ಕೆಲವೊಂದು ಏನಾಗುತ್ತೆ ಮನಸ್ಸು ಮಾಡಿರಿ, ಈ ವೇದಿಕೆಗಳನ್ನಾಗಲಿ ಅಕಾಡೆಮಿಗಳನ್ನಾಗಲಿ ಪರಿಷತ್ತುಗಳಿಗೆ ಸ್ವಲ್ಪ ಅನುದಾನ ಇದ್ರೆ ಹೆಚ್ಚು ಮಾಡಿ ಈಗ ಸಾಹಿತಿಗಳನ್ನು ಬೆಳೆಸ್ಬೇಕು ರೀ. ಮತ್ತು ಸಾಹಿತಿಗಳು ರೀ ಈ ಸಲ ಕೊಡ್ತಾ ಇದ್ದಾರೆ ಕೊಡಬೇಕು ಸರ್, ಕೊಡಬೇಕು ರೀ. ಅಂದರೆ ಅಂತ ಸಾಹಿತಿಗಳು ಜಾಗೃತವಾಗಿ ಸರ್ ಒಟ್ಟು ಸಮಾಜ ತಿದ್ದುವಂಥ ಕಾರ್ಯವನ್ನು ಮಾಡಬೇಕು ನೋಡಿ ಸರ್. ಸಾಹಿತಿಗಳು ನಮ್ಮೊಂದು ಕರ್ತವ್ಯ. ಯಾಕಂದ್ರೆ ನಾವೇನು ಸರ್ ನಮ್ಮ ಸಾಹಿತ್ಯ ರೀ ನಮ್ಗೆ ಎಷ್ಟಲ್ಲ ರೀ, ಯಾವಾಗ ಸಮಾಜ ಪುಸ್ತಕ ರೂಪದಿಂದ ಬತ್ತಿಲ್ಲ ರೀ, ಆ ಪುಸ್ತಕದಿಂದ ಜನರಿಗೂ ರೀ ಯಾಕೆ ಈ ಮಾತು ಕೊನೆದಾಗಿ ಕೇಳ್ತಾ ಇರೋದು, ಪಾಪ ಅನೇಕ ಲೇಖಕರು ತಮ್ಮ ಪುಸ್ತಕಗಳಂತ ಮನೆಯಲ್ಲಿ ಕೂತಿದ್ದು, ಅವು ಗೊರಲೆತ್ತಿ ಹೋಗಿದ್ದು, ಮಾಡಿದ್ದು, ಮಾರಾಟ ಆಗಲಾರ್ದು ನೋಡಿದ್ದೀವಿ ಸ್ವತಃ. ಪಾಪ ಅದರಿಂದ ಇಡೀ ನಮ್ಮ ಜೀವನ ಕಳ್ಕೊಂಡಿದ್ದು ನಾವು ನೋಡಿದ್ದೀವಿ ಸಾಕಷ್ಟಾಗಿ. ಸೊ ಆ ದೃಷ್ಟಿ ಇಟ್ಕೊಂಡು ಇವತ್ತು ನಿಮ್ಮನ್ನು ಕರೆದು ಮಾತಾಡಿದ್ವಿ. ಇದ್ರಲ್ಲಿ ದೋಷ ಯಾರ್ದು, ಹೂ ಇಸ್ ದ ಕಲ್ಪ್ರಿಟ್, ಇದ್ರೊಳಗೆ ಯಾವುದು ಆರೋಪಿ ಅಂದ್ರೆ ಇದೆಲ್ಲ ನೋಡಿದಾಗ ಎಲ್ಲರೂ ಆರೋಪಿಗಳೇನಪ್ಪ ಅನ್ನುವಂಥ ಒಂದು ಬರ್ತದೆ. ಬಟ್ ಅದು ಜನರಿಗೆ ಜಾಗೃತಿ ಮಾಡೋದು ನಮ್ಮ ಕರ್ತವ್ಯ ಅದ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಕರೆದು ಮಾತಾಡಿ ನನ್ನೊಂದು ವಿನಂತಿ ಅಂದ್ರೆ ಸರ್, ಸಾಹಿತಿಗಳಾಗಲಿ ಲೇಖಕರಾಗಲಿ ಕವಿಗಳಾಗಲಿ ಸಾಧ್ಯವಾದಷ್ಟು ಸರ್ ತಮಗೆ ಬೇಕಾದಂಗೆ ಬರೆಯದೆ. ಹಾಂ ಸರ್, ಅದು ಒಂದು ಸ್ವಲ್ಪ ನಮ್ಮ ಒಂದು ಸಾಹಿತ್ಯ ರೀ ಮತ್ತೊಬ್ಬರ ಮನ ಪರಿವರ್ತನೆ ಆಗುವಂಗೆ ಬರೋದು ರೀ. ಮತ್ತು ಮತ್ತೊಬ್ಬರ ಮನಸ್ಸಿಗೆ ಹಿಡಿಸೋದ್ರಿಂದ ಅವರು ಕೆಲವೊಂದು ಸರ್ ಈ ಸಮಾಜವನ್ನು ತಿದ್ದುವಂಥ ಕಾರ್ಯವನ್ನು ಸಾಹಿತಿಗಳು ಮಾಡಬೇಕು. ನಿತ್ಯ ಶಾಸನ ಬರೆಯೋರು ರೀ ಇವರು ಇವರೆಲ್ಲ ಅವ್ರು ಬರೀ 5 ವರ್ಷ ಇರ್ತಾರೆ ರೀ. ನಿತ್ಯ ಶಾಸನ ಬರೆಯುವಂಥ ಒಂದು ಲೇಖನಿ ಅಂದ್ರೆ ಸರ್ ಏನೆಲ್ಲ ತಿದ್ದುವಂಥ ಕಾರ್ಯ ಸರ್. ಲೇಖನಿ ಅಂದ್ರೆ ಸಾಮಾನ್ಯ ಅಲ್ಲ ಸರ್, ಖಡ್ಗಕ್ಕಿಂತಲೂ ರೀ ತೀಕ್ಷ್ಣವಂಥ ಕಾರ್ಯವನ್ನು ಒಂದು ಲೇಖನಿ ಮಾಡ್ತಾರೆ ಲೇಖಕರು.